ನಾನು ಮಾಡುತ್ತಿರುವ ಚಟುವಟಿಕೆಯ ಹೆಸರು ಹದಗೊಳಿಸದ ಮಣ್ಣು, ಹದಗೊಳಿಸಿದ ಮಣ್ಣು. ಇದಕ್ಕೆ ಬೇಕಾಗುವ ಸಲಕರಣೆಗಳು 2 ಬಾಟಲ್ ಇವೆ. ಒಂದು ಬಾಟಲನ್ನು ಕತ್ತರಿಸಿದ್ದೇನೆ, ಕೆಳಭಾಗದ ಬಾಟಲನ್ನು ಕೆಳಗೆ ಇಟ್ಟಿದ್ದೇನೆ ಮತ್ತು ಸಹ ಈ ಬಾಟಲನ್ನು ಅದೇ ರೀತಿ ಮಾಡಿದ್ದೇನೆ. ಸಮ ಪ್ರಮಾಣದಲ್ಲಿ ನೀರನ್ನು ತೆಗೆದುಕೊಂಡಿದ್ದೇನೆ, ಎ ಆಗಿರಲಿ ಮತ್ತು ಒಂದು ಬಿ ಆಗಿರಲಿ. ಮತ್ತೆ ಈಗ ನಾನು ನೀರನ್ನು ಹಾಕುತ್ತಿದ್ದೇನೆ. ನೋಡಿ, ನೀರನ್ನು ಹಾಕುತ್ತಿದ್ದೇನೆ. ನೋಡಿ, ಬಿ ನಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಇಳಿಯುತ್ತಿದೆ. ಹೌದು, ಯಾವ ಬಾಟಲಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹಣೆ ಆಗ್ತಿದೆ? ಬಿ. ಎನಲ್ಲಿ ಕೂಡ ಸಂಗ್ರಹಣೆ ಆಗ್ತಿದೆ, ಕಡಿಮೆ ಪ್ರಮಾಣದ ಆಗ್ತಿದೆ. ಯಾಕೆ ಬಿ ನಲ್ಲಿ ಹೆಚ್ಚಿನ ಪ್ರಮಾಣ ಸಂಗ್ರಹಣೆ ಆಗ್ತಿದೆ? ಅದು ಹದಗೊಳಿಸಿದ ಮಣ್ಣು. ಹದಗೊಳಿಸಿದ ಮಣ್ಣಾಗಿದೆ. ಅದು ಏನಲ್ಲಿರೋದು? ಹದಗೊಳಿಸದ ಮಣ್ಣು. ಯಾಕೆ ಏನು ವ್ಯತ್ಯಾಸ ಅದಕ್ಕೂ? ಅದು ಗಟ್ಟಿಯಾಗಿದೆ. ಗಟ್ಟಿಯಾಗಿದೆ. ಇದು ಸಡಿಲವಾಗಿರೋ ಮಣ್ಣು. ಸಡಿಲವಾಗಿರುತ್ತೆ. ಅಂದ್ರೆ ಮಣ್ಣನ್ನು ಹದಗೊಳಿಸೋದ್ರಿಂದ ಮಣ್ಣು ಸಡಿಲವಾಗುತ್ತೆ. ಮಣ್ಣು ಸಡಿಲವಾಗೋದ್ರಿಂದ ಹೆಚ್ಚಿನ ಪ್ರಮಾಣದ ನೀರು ಬಸ್ತಾ ಹೋಗುತ್ತೆ. ಹೌದಲ್ಲ? ಅದು ಯಾವ್ದು ನೀರು ಹೆಚ್ಚಿನ ಸಂಗ್ರಹಣೆ ಇದೆ ನೋಡಿ, ತೋರಿಸು. ಸಂಗ್ರಹಣೆ ಅದು ನೋಡು, ತೋರಿಸು. ಸಂಗ್ರಹಣೆ ಬಹಳ ಕಡಿಮೆ ಆಗಿದೆ. ಹೌದಲ್ಲ? ಈ ಒಂದು ಚಟುವಟಿಕೆ ನಾವು ಏನು ತೀರ್ಮಾನ ಬರ್ಬೋದಪ್ಪ? ಹದಗೊಳಿಸಿದ ಮಣ್ಣು ಹೆಚ್ಚಿನ ಹದಗೊಳಿಸಿದ ಮಣ್ಣು ಅದು ತುಂಬಾ ಸಡಿಲವಾಗಿರುತ್ತದೆ. ಅದಕ್ಕಾಗಿ ನೀರು ತುಂಬಾ ಆಳಕ್ಕೆ ಇಳಿಯುತ್ತದೆ. ಹದಗೊಳಿಸದ ಮಣ್ಣು ಇದು ಗಟ್ಟಿಯಾಗಿರುವುದರಿಂದ ಯಾವ ಕಾರಣದಲ್ಲೂ ನೀರು ಇಳಿಯುವುದಿಲ್ಲ.